ಅಂತಂದ್ರೆ ಹೊಸಪೇಟೆ ಜಂಕ್ಷನ್ ಬರೋದು ಅನಿವಾರ್ಯ ಬೈ ಟ್ರೈನ್ ಇಂದ. ಹಾಗೆ ಬಸ್ನ ಫೆಸಿಲಿಟಿ ಕೂಡ ಎಲ್ಲ ಮೇಜರ್ ಸಿಟಿಗಳಿಂದ ಹೊಸಪೇಟೆವರೆಗೂ ಬರ್ಬೋದು. ಮತ್ತೆ ಅಲ್ಲಿಂದ ಅರೌಂಡ್ 10 to 12 ಕಿಲೋಮೀಟರ್ ಮಾತ್ರನೇ ಹಂಪಿ ಇರೋದು. ಹಾಗಾಗಿ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ವೆಹಿಕಲ್ಸ್, ರಿಕ್ಷಾ ಮತ್ತೆ ಪ್ರೈವೇಟ್ ಟ್ಯಾಕ್ಸಿ ಎಲ್ಲ ಸಿಗುತ್ತೆ. ಮತ್ತೆ ಒಂದು ದಿನದಲ್ಲಿ ನಾವು ಹಂಪಿನ ನೋಡೋಕ್ಕಾಗಲ್ಲ ಅಂದ್ರೂ ಕೂಡ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನ ನಾವು ನೋಡ್ಕೋಬಹುದು. ಆದ್ರೆ ನಾನು ಈ ಬಾರಿ ಬಂದಿರೋದು ಕಿಷ್ಕಿಂದೆ ಹನುಮನ ಜನ್ಮಸ್ಥಳವನ್ನ ನೋಡೋಕಂತಾನೆ ಬಂದಿದ್ದೀನಿ. ಹಾಗಾಗಿ ನಾನು ಅಂಜನಾದ್ರಿಗೆ ಹೊರಟಿದ್ದೀನಿ. ಅಂಜನಾದ್ರಿಗೆ ಬರೋದು ಹೇಗೆ ಅನ್ನೋದಾದ್ರೆ, ಫ್ಲೈಟ್ ಇಂದ ಬರಬೇಕು ಅಂದ್ರೆ ಹತ್ತಿರದ ಏರ್ಪೋರ್ಟ್ ಹುಬ್ಳಿ, ಅಲ್ಲಿಂದ 150 ಕಿಲೋಮೀಟರ್ ಆಗುತ್ತೆ. ಎಂಟರ್ ಆದ ತಕ್ಷಣ ಒಂದು ಪಾರ್ಕಿಂಗ್ ಏರಿಯಾ ಇದೆ. ಆಕ್ಚುಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಇಲ್ಲಿ ಬಂದಿದ್ದು. ಹಾಗಾಗಿ ನಾವು ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಈಗ ಹತ್ತೋಕೆ ಶುರು ಮಾಡಿದೀವಿ. ಅಂಜನಾದ್ರಿ ಬೆಟ್ಟ ಹೊಸಪೇಟೆಯಿಂದ ಹತ್ರದಲ್ಲಿದೆ. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅಂಜನಾದ್ರಿ ಬೆಟ್ಟ. ಬೆಟ್ಟ ಹತ್ತುವಾಗ ಹೋಗುವ ಮೊದಲು ಸ್ಟಾರ್ಟಿಂಗ್ ನಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳಿದಾವೆ, ಸ್ಟಾಲ್ಸ್ ಇದಾವೆ. ಪೂಜೆಗೆ ಬೇಕಾಗಂತ ಎಲ್ಲ ಸಾಮಗ್ರಿಗಳು ಕೂಡ ಇಲ್ಲಿ ಸಿಗ್ತವೆ. ಇಲ್ಲಿಂದ ಅಂಜನಾದ್ರಿಗೆ ಹೋಗೋ ಸ್ಟೆಪ್ಸ್ಗಳು ಸ್ಟಾರ್ಟ್ ಆಗ್ತವೆ. ಸ್ಟಾರ್ಟಿಂಗ್ ನಲ್ಲಂತೂ ಈಗೀಗ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಸ್ಟೆಪ್ಸ್ ಇದಾವೆ. ಹಾಗಾಗಿ ಎತ್ತರವಾಗಿ ಇಲ್ಲ, ತುಂಬಾ ಈಸಿಯಾಗಿನೇ ಹತ್ಕೊಂಡು ಹೋಗ್ಬೋದು. ಆ ನಂತರ ತುಂಬಾ ಮೇಲೆ ಹೋದ್ಮೇಲೆ ಸ್ವಲ್ಪ ನ್ಯಾಚುರಲ್ ಸ್ಟೆಪ್ಸ್ ಎಲ್ಲ ಬರ್ತದೆ. ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಹಾಗಾಗಿ ಬಿಸಿಲಾಗೋದ್ರೊಳಗೆ ನೀವು ಬಂದ್ರೆ ಒಳ್ಳೆಯದು. ಮತ್ತೆ ಬರುವಾಗ ಮತ್ತೆ ಟ್ರೆಕ್ಕಿಂಗ್ ಮಾಡೋ ತರ ಒಳ್ಳೆ ಶೂಸ್, ಚಪ್ಪಲ್ನ ಹಾಕೊಂಡ್ಬಿಡಿ. ಆನಂತರ ಒಂದು ವಾಟರ್ ಬಾಟಲ್ ನಿಮ್ಮ ಕೈಯಲ್ಲಿರಲಿ. ಇವತ್ತಿನ ಕ್ಲೈಮೇಟ್ ಅಂತೂ ಅದ್ಭುತವಾಗಿದೆ, ತುಂಬಾನೇ ಚೆನ್ನಾಗಿದೆ. ಮಳೆ ಅಂತೂ ಬರ್ತಿಲ್ಲ, ಆದ್ರೆ ಮಳೆ ಬರೋ ತರ ಲಕ್ಷಣ ಕಾಣಿಸ್ತಾ ಇದೆ. ಮತ್ತೆ ಕ್ಲೌಡಿ ಇದೆ, ಎಲ್ಲರೂ ಫ್ರೆಂಡ್ಸ್ ಇದ್ದೀವಿ. ಹಾಗಾಗಿ ಇದನ್ನ ಹತ್ತವಾಗಿರೋ ಮಜಾನೇ ಬೇರೆ. ಜೊತೆಗೆ ಇವತ್ತಿನ ದಿನ ತುಂಬಾ ಜನ ಬಂದಿದ್ದಾರೆ. ಸ್ಪೆಷಲಿ ನಾವು ಸಂಡೇ ಅಂತ ಅನ್ಕೊಂಡು ಬಂದಿದ್ದು, ಹಾಗಾಗಿ ತುಂಬಾ ಜನ ಹತ್ತಾ ಇದ್ದಾರೆ. ಅಂಜನಾದ್ರಿ ಬೆಟ್ಟ ಹತ್ತುವಾಗ ಅರೌಂಡ್ ಒಂದು 500-600 ಸ್ಟೆಪ್ಸ್ ಇದಾವೆ. ಈಸಿ ಅನ್ನೋದಕ್ಕಿಂತಲೂ ಸ್ವಲ್ಪ ದಣಿದ್ರೆ ನೀವು ಪಕ್ಕದಲ್ಲಿ ಕುತ್ಕೊಂಡು ಸುಧಾರಿಸ್ಕೊಂಡು ಹೋಗೋಕೆ ಕಟ್ಟೆ ತರ ಮಾಡಿದ್ದಾರೆ. ಆ ಕಟ್ಟೆ ಮೇಲೆ ಕುತ್ಕೊಂಡಾಗ ಇಡೀ ಹಂಪಿನ ವ್ಯೂನ ನೀವು ನೋಡ್ಬೋದು. ತುಂಬಾ ಸೂಪರ್ ವ್ಯೂ. ಅದ್ರ ಜೊತೆಗೆ ತುಂಗಭದ್ರಾ ನದಿ ಹರಿತಾ ಇದೆ, ವಿಜಯ ವಿಠಲ ಟೆಂಪಲ್ ಕಾಣಿಸುತ್ತೆ, ಮತ್ತೆ ಬೆಟ್ಟ ಗುಡ್ಡಗಳು, ಅದ್ರ ಜೊತೆ ಹಸಿರು, ತುಂಬಿನಿಂತ ಹಸಿರನ್ನು ಕೂಡ ನೋಡ್ಕೊಂಡು 5 ನಿಮಿಷ ನೋಡೋದ್ರಲ್ಲಿ ಮತ್ತೆ ಸುಧಾರಿಸ್ಕೋತೀರಿ, ಮತ್ತೆ ಮುಂದೆ ಹೋಗ್ಬೋದು. ಕಿಷ್ಕಿಂಧೆಯಲ್ಲಿ ಅಂತಂದ್ರೆ ಹನುಮನು ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದಿದ್ದ ಸ್ಥಳ. ಹಾಗಾಗಿ ಇಲ್ಲಿ ಈಗಲೂ ಕೂಡ ಈ ದೊಡ್ಡದಾದ ಗುಡ್ಡ ಮತ್ತೆ ದೊಡ್ಡದಾದ ಬೆಟ್ಟಗಳಲ್ಲಿ ನಡುವಿನಿಂದ ಕಿರಿದಾದ ಜಾಗದಿಂದ ಒಳಗಡೆ ಹೋಗಬೇಕು, ಆ ತರದಾಗಿ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದೆಲ್ಲ ತುಂಬಾ ಹಳೆಯದು. ಅಂಜನಾದ್ರಿನ ವಿಸಿಟ್ ಮಾಡೋ ಬೆಸ್ಟ್ ಟೈಮ್ ಅಂತಂದ್ರೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೂ. ಯಾಕೆಂದ್ರೆ ಮಾರ್ಚ್ ನಂತರ ತುಂಬಾ ಬಿಸಿಲಾಗುತ್ತೆ. ದೇವಸ್ಥಾನಕ್ಕೆ ಬರೋವಾಗ ಒಂದು 500-600 ಸ್ಟೆಪ್ಸ್ ಇದ್ರು ಕೂಡ ನಾವು ಬಂದು ಒಂದು 40 ಮಿನಿಟ್ಸ್ ಅಲ್ಲಿ ಹತ್ಕೊಂಡು ಬಂದಿದ್ದೀವಿ. ತುಂಬಾ ಕಷ್ಟ ಏನಾಗಲ್ಲ, ಹತ್ಕೊಂಡು ಬರ್ಬೋದು. ಕೆಲವೊಂದು ಮಾತ್ರ ಸ್ವಲ್ಪ ಸ್ಟೆಪ್ಸ್ ಇದಾವೆ. ಮತ್ತೆ ನ್ಯಾಚುರಲ್ ಸ್ಟೆಪ್ಸ್ ಅಂದ್ರೆ ದೊಡ್ಡ ಗುಡ್ಡಗಳಲ್ಲಿ ಕಡಿದು ಮಾಡಿರೋಂಥ ಸ್ಟೆಪ್ಸ್ ಇದೆ, ಅದನ್ನೆಲ್ಲ ಹತ್ಕೊಂಡು ಒಳಗಡೆ ಬರಬೇಕು. ಅದು ತುಂಬಾ ಜಾಸ್ತಿ ಏನಿಲ್ಲ. ಹಾಗಾಗಿ ನಾವು ಒಳಗಡೆ ಬಂದ್ಮೇಲೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಅಂಜನಾದ್ರಿ ಅನ್ನೋ ಹೆಸರು ಬಂದಿರೋದು ಕೂಡ ಈ ಅಂಜನಿ ಮಾತೆಯಿಂದ. ಅಂದ್ರೆ ಇದರಲ್ಲಿ 2 ವರ್ಡ್ಸ್ಗಳು ಸೇರಿ ಅಂಜನಾದ್ರಿ ಆಗಿದೆ. ಅಂಜನಿ ಮತ್ತು ಅದ್ರಿ ಅಂದ್ರೆ ಬೆಟ್ಟ ಅಥವಾ ಗುಡ್ಡ ಅಂತ ಹೇಳ್ಬೋದು. ಅಂದ್ರೆ ಅಂಜನಿ ಮಾತೆಯು ಓಡಾಡಿರೋಂಥ ಅಥವಾ ಇರೋಂಥ ಸ್ಥಳ ಅಥವಾ ಇರೋಂಥ ಬೆಟ್ಟ ಈ ಅಂಜನಾದ್ರಿ. ಹಾಗಾಗಿಯೇ ಹನುಮಂತನನ್ನ ಆಂಜನೇಯ ಎಂದು ಕರಿತೇವೆ. ಅಂದ್ರೆ ಅಂಜನಿಯ ಮಗ ಆಂಜನೇಯ ಎಂದು. ಈಗಲೂ ಕೂಡ ಅಂಜನಾದ್ರಿಯಲ್ಲಿ ಮಂಗಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಮೊದಲೆಲ್ಲ ಇದ್ರ ಹಾವಳಿ ಎಷ್ಟಿತ್ತು ಅಂತಂದ್ರೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ವು. ಮನುಷ್ಯರ ಕೈಯಲ್ಲಿ ಏನಿದ್ದನೋ ಅದನ್ನೆಲ್ಲ ಕಸ್ಕೊಂಡು ಹೋಗ್ತಾ ಇದ್ವು. ಆದ್ರೆ ಈಗ ನಮ್ಮ ಅಂದ್ರೆ ಜನರ ಸಂಖ್ಯೆ ಜಾಸ್ತಿ ಆಗಿದೆ, ಕಪಿಗಳ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಅವುಗಳಿಗೂ ಕೂಡ ಈ ಕ್ರೌಡ್ನ ಒಂದು ಅಭ್ಯಾಸ ಆಗೋಗಿದೆ. ಹಾಗಾಗಿ ಇಲ್ಲಿರೋ ಮಂಗಗಳನ್ನು ನೋಡಿದ್ರೆ ವಾನರ ಸೇನೆ ಇಲ್ಲೇ ಇತ್ತು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಈಗಲೂ ಕೂಡ ನಾವು ಕಾಣಬಹುದು. ಒಳಗಡೆ ಹೋಗಿ ಬಂದೆ. ತುಂಬಾ ಚಿಕ್ಕದಾಗಿರೋ
ಇರೋ ದೇವಸ್ಥಾನ ಇದೆ. ತುಂಬಾ ದೊಡ್ಡದಾಗಿರೋ ಉದ್ಭವ ಮೂರ್ತಿ ಇದೆ ಆಂಜನೇಯನ ಸ್ವಾಮಿದು. ಅದ್ರ ಪಕ್ಕದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತೆ ಆಂಜನೇಯನ ಮೂರ್ತಿಗಳಿರುವಂತ ವಿಗ್ರಹದ ದೇವಸ್ಥಾನ ಇದೆ ಪಕ್ಕದಲ್ಲೇ. ಆಮೇಲೆ ಅದ್ರಲ್ಲಿ ಇನ್ನೊಂದು ಅಂದ್ರೆ ಒಂದು ರಾಮ ಸೇತುವೆಯನ್ನ ಕಟ್ಟುವಾಗ ಅದರಲ್ಲಿ ಬಳಸಿದ ಕಲ್ಲು ಅಂದ್ರೆ ನೀರಿನಲ್ಲಿ ತೇಲ್ತಾ ಇರೋ ಕಲ್ಲನ್ನ ಒಂದು ಕೂಡ ಇಟ್ಟಿದ್ದಾರೆ. ಮತ್ತೆ ಮೇನ್ ಅಂದ್ರೆ ಅಂಜನಿ ಮಾತೆಯ ಮೂರ್ತಿ ಕೂಡ ಇದೆ. ಆ ವಿಗ್ರಹದಲ್ಲಿ ಬಾಲ ಹನುಮನನ್ನು ಎತ್ಕೊಂಡಿರುವಂತಹ ಅಂಜನಿ ಮಾತೆಯ ಮೂರ್ತಿ. ಒಟ್ನಲ್ಲಿ ಇದೆಲ್ಲ ನಾನು ದರ್ಶನ ಮಾಡ್ಕೊಂಡು ಹೊರಗಡೆ ಬರೋವರೆಗೂ ಒಂದು ಹಾಫ್ ಅನ್ ಅವರ್ ಅಲ್ಲಿ ನಾನು ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೆ. ಈ ತರದ ಒಂದು ಪೌರಾಣಿಕ ಕಥೆಯನ್ನು ಒಳಗೊಂಡಿರುವಂತಹ ಹಾಗೆ ನಮ್ಮ ಹಿಸ್ಟ್ರಿ ಕೂಡ ಆಗಿರುವಂತಹ ಇಂಥ ಪ್ಲೇಸ್ ಗಳನ್ನ ವಿಸಿಟ್ ಮಾಡ್ಲಿಕ್ಕೆ ನನ್ಗಂತೂ ತುಂಬಾ ಇಷ್ಟ. ನಾನು ರಾಮೇಶ್ವರಂ ಕೂಡ ಹೋಗಿ ಬಂದಿದ್ದೆ. ಸೊ ಆಗ್ಲಿಂದ ಕೂಡ ನಾನು ಕಿಷ್ಕಿಂಧೆನ ಭೇಟಿ ಮಾಡ್ಬೇಕು, ಕಿಷ್ಕಿಂಧೆ ನೋಡ್ಬೇಕಂದ್ರೆ ತುಂಬಾ ಇಷ್ಟ ಇತ್ತು. ಆ ದಿನದ ಆಸೆ ಇವತ್ತು ನೆರವೇರಿತು. ಹನುಮನ ಜನ್ಮಸ್ಥಳವನ್ನ ನೋಡಿದೆ, ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಲೈಫ್ ನಲ್ಲಿ ಒಂದ್ಸಲನಾದ್ರೂ ಈ ತರದ ದೇವಸ್ಥಾನವನ್ನ ನೋಡ್ಲೇಬೇಕು, ಎಸ್ಪೆಷಲಿ ಈ ಹನುಮನ ಜನ್ಮಸ್ಥಳವನ್ನ ನೋಡ್ಲೇಬೇಕು. ಸೊ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗೋಕೆ ಬರ್ತೀನಿ. ಬಾಯ್ ಬಾಯ್. ಬೈ ಟ್ರೈನಿಂದ ಬರಬೇಕು ಅಂದ್ರೆ ಹತ್ತಿರದ ರೈಲ್ವೆ ಸ್ಟೇಷನ್ ಹೊಸಪೇಟೆ. ಅಲ್ಲಿಂದ ಟ್ಯಾಕ್ಸಿ ಅಥವಾ ಬಸ್ನಿಂದಲೂ ಕೂಡ ಬರಬಹುದು. ಇನ್ನು ಬಸ್ನಿಂದ ಬರಬೇಕು ಅಂದ್ರೆ ನಮ್ಮ ರಾಜ್ಯದ ಎಲ್ಲಾ ಮೇಜರ್ ಸಿಟಿಗಳಿಂದ ಒಳ್ಳೆ ಕನೆಕ್ಟಿವಿಟಿ ಹೊಸಪೇಟೆವರೆಗೂ ಇದೆ. ಹೊಸಪೇಟೆಯಿಂದ ಬಂದ ಮೇಲೆ ಇಲ್ಲಿಂದ ತುಂಬಾ ಹತ್ತಿರದಲ್ಲಿರೋದು ಅಂಜನಾದ್ರಿ.